ಹಾಯ್ ನಮಸ್ಕಾರ ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮಾಗಿದ್ದೀರ ಅಂತ ಹೇಳಿ ಅನ್ಕೋತೀನಿ ರೀ. ಇವತ್ತಿನ ಲಾಗ್ ಏನಂತ ಹೇಳಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಿ ರೀ. ನಾವು ಇವತ್ತು ಶಾಪಿಂಗ್ ಹೋಗಿದ್ದೀವಿ ರೀ. ಸ್ವಲ್ಪ ಏನೇನೋ ಐಟಮ್ಸ್ ತೊಗೋದಿತ್ತು, ಅದು ತೊಗೊಂಡಂಗೂ ಆಯಿತು, ಅಡ್ಡಾಡ್ದಂಗೂ ಆಯ್ತು ಅಂತ ಹೇಳಿ ನಾವು ನಮ್ಮ ಮನೆ ನಿಯರ್ ಇರೋ ಒಂದು ನೆಕ್ಸಸ್ ಶಾಂತಿನಿಕೇತನ ಮಾಲ್ ಐತೆ ರೀ, ಅಲ್ಲಿ ಹೋಗಿದ್ದೀವಿ ರೀ. ಅಲ್ಲೇ ಸ್ಪಾರ್ ಅಂತ ಐತಿ, ಅಲ್ಲಿ ಹೋಗಿ ಏನೇನು ಸ್ವಲ್ಪ ಐಟಮ್ಸ್ ಬೇಕಾಗಿದ್ದು ಎಲ್ಲ ತೊಗೊಂಡಿದ್ದೀವಿ ರೀ. ಮಡಿಕೆ ಹೊಡಿಸಿದ್ದೆಲ್ಲ ಕಾಳ್ಸದ ಇಟ್ಟಿದ್ದು ರೀ, ಎಲ್ಲ ಥರ ರೀ. ಅಲೋವೆರಾ ಸದೆ ಮಾರಕ್ಕಿಟ್ಟಾರಿ ಇಲ್ರಿ. ನಮ್ಮಲ್ಲೆಲ್ಲ ಏನು ಗಿಡ ಮನಗಂಡಿರ್ತಾವೆ ರೀ ಮನೆ ಮುಂದೆ, ಅದು ತೊಗೊಂಡು ಹಚ್ಕೋತೀರಿ ಇಲ್ಲ, ಅವು ಮಾರಕ್ಕಿಟ್ಟಾರಿ. ಆಮೇಲೆ ಇವೇನು ಎಲ್ಲೋ ಚೆರ್ರಿ ಟೊಮೆಟೊ ಅಂತ್ರಿ 200 ಗ್ರಾಮಿಗೆ 100 ರೂಪಾಯಿ ಅಂತ್ರಿ. ಇವೇನು ಏನು ಮಾಡ್ತಾರೆ, ಹಂಗೆ ತಿಂತಾರೋ ಏನು ಅಡುಗೆ ಹಾಕ್ತಾರೋ ನನಗೂ ಅಷ್ಟು ಐಡಿಯಾ ಇಲ್ಲ ರೀ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿರಿ. ಆಮೇಲೆ ನಮ್ಗೆ ಸ್ವಲ್ಪ ಪನ್ನೀರದು ಬೇಕಾಗಿತ್ತು ರೀ, ಅದೊಂದು ತೊಗೊಂಡಿವ್ರಿ ಇಲ್ಲಿ ಪನ್ನೀರ. ಆಮೇಲೆ ಸ್ವಲ್ಪ ಹಂಗೆ ಬಿಸ್ಕೆಟ್ಗಳು, ಆಮೇಲೆ ಕಸ್ಟರ್ಡ್ ಪೌಡ್ರ್ ಒಂದು ಬೇಕಾಗಿತ್ತು, ಅದು ತೊಗೊಂಡಿವ್ರಿ. ಇಲ್ಲಿ ಭಾಳ ವೆರೈಟಿ ಇದ್ದವು ರೀ ಎಲ್ಲ, ಅಂದರೆ ಚಾಕ್ಲೇಟ್ ಆಯಿತು, ಸ್ನ್ಯಾಕ್ಸ್ ಆಯಿತು, ಎಲ್ಲ ಥರ ಎಲ್ಲ ಐಟಮ್ಸ್ ಇದ್ದವು ರೀ. ಡಿಮಾರ್ಟ್ ಕತೆನ ಏನು ಇಲ್ಲ ಅನ್ನೋಂಗಿಲ್ಲ ರೀ, ಎಲ್ಲ ಥರ ಏನು ಬೇಕು ಎಲ್ಲ ಥರ ಇದ್ದವು ನೋಡಿರಿ ಇಲ್ಲಿ ರೀ. ನೀವು ಎಲ್ಲರಿ ವೈಟ್ಫೀಲ್ಡ್ ಆಗಿದ್ರೆ ಒಂದ್ಸರಿ ಹೋಗಿ ಬರ್ರಿ. ಆಲ್ಮೋಸ್ಟ್ ಎಲ್ಲರೂ ಹೋಗಿರತ್ತೆ ರೀ, ಆದರೂ ಚಲೋ ಐತ್ರಿ, ಹೋಗಿ ಬರ್ರಿ. ಹಂಗೆ ಅಡ್ಡಾಡ್ಬೇಕಾರೆ ಇಡ್ಲಿ ಪಾತ್ರೆ ಐತ್ರಿ, ಇದು ಎಷ್ಟು ಚಂದ ಐತೆ ನೋಡ್ರಿ. 12 ಇಡ್ಲಿದು ಐತ್ರಿ ಇದ್ರಿ, ಸಾಂದು ಚಂದ ಐತ್ರಿ ಇದು. ಇಲ್ಲಿ ಎಲ್ಲ ಚಲೋ ಆಫರ್ಗಳು ಇದ್ದವು ರೀ. ಇದೊಂಥರ ನೋಡ್ರಿ ಚಂದ ಐತಿ, ಇದು 3ದ, ಇದು 12 ಇಡ್ಲಿ ಇದ್ರಿ. ಚಂದ ಅನಿಸಿದ್ರೆ ಯಾವ್ಯಾವ ಚಂದ ಅನ್ಸೈತೆ ಹಂಗೆ ಕ್ಯಾಪ್ಚರ್ ಮಾಡೀನಿ, ಹಂಗೆ ತೋರಿಸ್ತಾ ಆಯ್ತು ಅಂತ ಹೇಳಿ. ಒಂದೊಂದು ಭಾಳ ಕಾಸ್ಟ್ಲಿ ಇದ್ದವು ರೀ, ಒಂದೊಂದು ಆಫು ಇದ್ದವು ರೀ. ಆಮೇಲೆ ಇದು ನೋಡ್ರಿ, ಸೇಮ್ ಐಸ್ ಕ್ರೀಮ್ ಗತ್ತೇನು ಅನ್ನಿಸ್ತೈತೆ ರೀ, ಬಟ್ ಇದು ಮ್ಯಾಗ್ನೆಟ್ ರೀ, ಇದು ಫ್ರಿಜ್ಜಿಗೆ ಕಬೋರ್ಡ್ಗೆ ಅದು ಅಂಟ್ಸಾಕೋದು ಇರ್ತಲ್ಲ ರೀ, ಯಾವುದು ರೀ. ಆದ್ರೆ ಒಮ್ಮೆ ನೋಡೋಣ ಏನು ಕರೆ ಐತೆ ಅನ್ನೋ ಹಂಗೆ ಐತ್ರಿ. ಎಲ್ಲ ಭಾಳ ಚಂದ ಇದ್ದವು ರೀ ಹಿಂಗೆಲ್ಲ ರೀ. ನಂಗೆ ಐಸ್ ಕ್ರೀಮ್ ನೋಡ್ದಂತೂ ಫಸ್ಟ್ ಒಮ್ಮೆ ಕರೆನೇ ಐತತ್ತ ಅನ್ಸಿತ್ರಿ ಅದು. ಆಮೇಲೆ ಇಲ್ಲ ಕಿಡ್ತಾರೆ ನೋಡೋಣ ಗೊತ್ತಾಗ್ರಿ ಮ್ಯಾಗ್ನೆಟ್ ಅದಾವ ಅಂತ ಹೇಳಿ. ಭಾಳ ಚಂದ ಇದ್ದವು ರೀ ಎಲ್ಲ, ಇಲ್ಲಿ ವೆರೈಟಿ ರೀ. ಆಮೇಲೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಸ್ವಲ್ಪ ಏನೇನೋ ಐಟಮ್ಸ್ ಬೇಕಾಯಿದ್ವು ಎಲ್ಲ ತೊಗೊಂಡು ಬಂದಮೇಲೆ ಯಾಕೋ ಕುಲ್ಚಾ ಪನ್ನೀರ್ ಅದು ತಿನ್ಬೇಕು ಅನ್ಸೈತ್ರಿ, ಅದಕ್ಕೆ ಕುಲ್ಚಾ ಮಾಡ್ನಿ ರೀ. ಕುಲ್ಚಾ ಮಾಡೋಕೆ ನಾ ಇಲ್ಲಿ ಮೈದಾ ಹಿಟ್ಟದು ಯೂಸ್ ಮಾಡಿಲ್ಲ ರೀ. ನೀವು ಬೇಕಾದ್ರೆ ಮೈದಾನ ಯೂಸ್ ಮಾಡ್ಬೋದು, ಇಲ್ಲಿ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟು ಯೂಸ್ ಮಾಡ್ಬೋದು ರೀ. ನಾ ಗೋಧಿ ಹಿಟ್ಲೇನೆ ಮಾಡೀನಿ ರೀ ಫುಲ್ಲ. 2 ಬೌಲ್ ಗೋಧಿ ಹಿಟ್ಟು ರೀ, ಆಮೇಲೆ 1 ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ರೀ, ಆಮೇಲೆ ಒಂದು ಅರ್ಧ ಚಮಚ ಬೇಕಿಂಗ್ ಸೋಡಾ, ಆಮೇಲೆ 1 ಚಮಚ ಸಕ್ಕರೆ, ಆಮೇಲೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಬೌಲ್ ಆಗುವಷ್ಟು ಮೊಸರು ಹಾಕಿ ಇದೆಲ್ಲ ಕಲಿಸ್ಕೊಂಡಿರಿ. ಇದು ಕಲಿಸಿ ಇದು ಒಂದು ಅರ್ಧ ತಾಸರ ಬಿಡ್ಬೇಕ್ರಿ ಮಿನಿಮಮ್. ಕಲಿಸಿ ಒಂದು ಯಾವುದ್ರ ಒಂದು ಅರ್ಬಿದು ಇರ್ತೈತಲ್ಲ ರೀ, ಅದು ಸ್ವಲ್ಪ ಹಿಂಗೆ ಹಸಿ ಮಾಡಿ ಅದ್ರ ಮ್ಯಾಗ ಇಟ್ಟು ಬಿಡಿದ್ರೆ ಅಂದ್ರೆ ಹಿಟ್ಟು ಒಣಗಿದಂಗೂ ಆಗಂಗಿಲ್ಲ, ಮತ್ತು ಅದೆಲ್ಲ ನೆನೆತಿದ್ರೆ ಚೆನ್ನಾಗಿ. ಒಂದು ಅರ್ಧ ತಾಸು ಅದು ಬಿಟ್ಟು ಮಾಡೋದ್ರಿ. ಹೆಂಗೆ ಹಾಕೋತ ಹೇಳಿ ತೋರಿಸಿರ್ತೇನೆ ರೀ, ಫುಲ್ ವಿಡಿಯೋ ನೋಡಿರಿ. ಅದು ನೆನೆಯುತ್ತನ ಹಂಗೆ ಇನ್ಕೊಂಡ್ರದು ಅಂತ ಹೇಳಿ ಮತ್ತು ಜೀರಾ ರೈಸ್ ಅದು ಮಾಡ್ನಿ ರೀ ಈ ಕಡೆ ರೀ. ಜೀರಾ ರೈಸ ಉಳ್ಕೋದ್ರೆ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ರೀ, ನಾನಂತೂ ಭಾಳ ಈಸಿ ವೇದಾಗ ಮಾಡ್ತೇನೆ ರೀ. ಏನಿಲ್ಲ ರೀ, ಬರೀ ಎಣ್ಣೆ ಅಷ್ಟು ಹಾಕೋದ್ರೆ ಎಣ್ಣೆ ಹಾಕಿ ಹಿಂಗೆ ಜೀರಿಗೆ, ಆಮೇಲೆ ದಾಲ್ಚಿನ್ನಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿರ್ತಂದ್ರೆ ಹಂಗೆ ಖಾರ ಚಲೋ ಅನ್ಸುತ್ತೆ, ಪೂರ ಸಪ್ಪಿದ್ರೆ ಚಲೋ ಅನ್ಸಂಗಿಲ್ಲ ಅಂತ ಹೇಳಿ. ಆಮೇಲೆ ದಾಲ್ಚಿನ್ನಿ, ಲವಂಗ ಹಿಂಗೆಲ್ಲ ಹಾಕಿರ್ತೇನೆ ರೀ, ಎಲ್ಲ ಮಸಾಲೆ ಐಟಮ್ಸ. ಇಷ್ಟು ಹಾಕಿ ಅವೆಲ್ಲ ಫ್ರೈ ಮಾಡ್ಕೊಂಡು ಅಕ್ಕಿ ಅಂತೂ ಮೊದಲು ತೊಯ್ಸಿಟ್ಟಿರ್ತೀವಿ ರೀ, ಅವು ಹಾಕಿ ಇದು ಮಾಡಿಬಿಡ್ತೇನೆ ರೀ. ಭಾಳ ಟೇಸ್ಟು ಆಗಿರ್ತೈತೆ ರೀ, ಈಸಿನೂ ಐತ್ರಿ ಇದು. ನೀವು ಒಂದ್ಸರಿ ಟ್ರೈ ಮಾಡಿರಿ.
ಕಡೆ ಅನ್ನೋದು ಆಗುತ್ತಾನ ಹಿಟ್ಟು ನೆನೆದಿತ್ತು ರೀ. ಕುಲ್ಚಾಕ ಅದು ಹಿಟ್ಟು ನೆದಿರ್ತಿಲ್ಲ ರೀ. ಆಮೇಲೆ ಕರಿ ಎಳ್ಳು ಅದು ಇರ್ತಲ್ಲ ರೀ, ಕರಿ ಎಳ್ಳು ತೊಗೊಂಡಿದ್ನಿ ರೀ ಮ್ಯಾ ಹಚ್ಚಕ್ಕೆ. ಆಮೇಲೆ ಸಣ್ಣ ಕೊತ್ತಂಬರಿ ಹೆರಚಿಟ್ಟಿದ್ನಿ ರೀ. ಏನಿಲ್ಲ ರೀ, ಭಾಳ ಈಸಿ ಐತ್ರಿ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಎರಡು ಅರ್ಧ ಅರ್ಧ ಹಾಕಿದ್ರೆ ಫುಲ್ ಟೇಸ್ಟ್ ಆಕೈತೆ ರೀ. ಅಂದ್ರೆ ಮೈದಾ ಅರ್ಧ, ಗೋಧಿ ಹಿಟ್ಟು ಅರ್ಧ ಹಾಕಿರ. ಹೆಚ್ಚು ಗೋಧಿ ಹಿಟ್ಟು ಅಂದ್ರೆ ಸೇಮ್ ಹಿಂಗೆ ಹೊರಗಿನಂಗಂತೂ ಅಟ್ಟು ಫುಲ್ ಹಂಗೆ ಸೇಮ್ ಹಂಗೆ ಅನ್ಸಂಗಿಲ್ಲ ರೀ. ಬಟ್ ಸುಮ್ಮ ಹೆಲ್ದಿ ಇರ್ಲತ್ತ ಹೇಳಿ ನಾ ಫುಲ್ ಗೋಧಿ ಹಿಟ್ಟು ಹಾಕಿ ಮಾಡಿದ್ನಿ ರೀ. ಸ್ವಲ್ಪ ಲಟ್ಸ್ಕೋದ್ರಿ. ಆಮೇಲೆ ಹಿಂಗೆಲ್ಲ ಎಳ್ಳು ಹಾಕೋದ್ರಿ. ಎಳ್ಳು ಕೊತ್ತಂಬರಿ ಹಾಕಿ ಮ್ಯಾಗ ಸಣ್ಣ ಮತ್ತು ಸ್ವಲ್ಪ ಲಟ್ಸೋದ್ರಿ. ಅವೆಲ್ಲ ಹಿಂಗೆ ಕೊಂಡಿರ್ತಾವೆ ರೀ. ಅದಾದಮೇಲೆ ಅದು ಉಲ್ಟಾ ತಿರುವಿ ಸ್ವಲ್ಪ ನೀರು ಹಚ್ಚೋದ್ರಿ. ಯಾಕಂದ್ರೆ ಅದು ಬೇಯಕ್ಕೆ ಬೇಕಲ್ಲ ರೀ, ಅದು ಹಂಚು ಮ್ಯಾಗ ಬೇಯಿಸ್ತಿರ್ತೇನೆ ನಾ ಇದು. ಅದಕ್ಕೆ ರೀ ಸ್ವಲ್ಪ ನೀರು ಹಚ್ಚಿ ತವಾ ಮ್ಯಾಗ ಹಾಕಿಬಿಡೋದ್ರಿ. ಅದು ಅಂಟ್ಕೊಂಡು ಬರ್ತೈತಿ. ಆಮೇಲೆ ಈಗ ತೋರಿಸ್ತೇನೆ ನೋಡಿರಿ. ಇದು ಸ್ವಲ್ಪ ಬೇಯ್ದೈತೆ ಅಂದಮೇಲೆ ಹಿಂಗೆ ಇದು ಉಲ್ಟಾ ಹಿಡಿದು ಬಿಡೋದ್ರಿ ತವಾರಿ. ಹಿಂಗದ ಫ್ಲೇಮ್ ಸ್ವಲ್ಪ ಹೆಚ್ಚಿಗೆ ಇದು ಇಟ್ಟು ಈ ಕಡೆ ಹಿಂಗೆಲ್ಲ ಉಲ್ಟಾದು ಬೇಯಿಸ್ಕೊಂಡು ಹಿಂಗೆ ತೆಗೆದು ಬಿಡೋದ್ರಿ. ಈ ಟೈಪ್ ಆಗ್ತೈತೆ ನೋಡ್ರಿ. ಅದು ಹಿಂಗೆ ಮಾಡ್ರೆ ಮುಗೀತು ರೀ. ಇಷ್ಟ ರೀ, ಭಾಳ ಈಸಿ ಐತ್ರಿ. ನೀವು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿರಿ. ಆಲ್ಮೋಸ್ಟ್ ಎಲ್ಲರಿಗೂ ಮಾಡೋಕೆ ಬರ್ತಿರ್ತೈತೆ ರೀ. ಈಗ ಒಬ್ಬೊಬ್ರು ಮಾಡೋದು ಒಂದೊಂದು ಥರ ಬೇರೆ ಬೇರೆ ಮೆಥಡ್ ಇರ್ತಾವಲ್ಲ ರೀ. ನಿಮ್ಗೆ ಯಾವ್ದು ಈಸಿ ಅನಿಸ್ತೈತೆ ಆ ಥರ ಟ್ರೈ ಮಾಡಿರಿ. ಆಮೇಲೆ ಅದು ಬೇಯಿಸಿದ ಮೇಲೆ ಸ್ವಲ್ಪ ಹಂಗೆ ತುಪ್ಪ ಹಚ್ಚಿನ್ರಿ ಎಲ್ಲಕ್ಕೂ. ಅಂದ್ರೆ ಮೆತ್ತಗೆ ಉಳಿತೈತಿ, ಒಂಥರ ಟೇಸ್ಟ್ ಅನ್ನಿಸ್ತೈತೆ ರೀ. ಹಿಂಗೆ ನೋಡ್ರಿ ಎಷ್ಟು ಸಾಫ್ಟ್ ಆಗಿದ್ದು. ಒಟ್ಟು ಹಿಂಗೆ ಬೆರೆಸಿರ್ಲಿಲ್ಲ ರೀ, ಫುಲ್ ಸಾಫ್ಟ್ ಸ್ಪಾಂಜಿ ಆಗಿದ್ದು ರೀ ಹಿಂಗೆ. ಆಮೇಲೆ ಪನ್ನೀರ್ ಲಬಾಬ್ದಾರ್ ಮಾಡಿದ್ದೆ ಇದ್ರ ಜೊತೆ ರೀ. ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ರೀ. ಅದಕ್ಕೆ ಹೆಂಗಾಗಿತ್ತಂತ ಹೇಳಿ ಅಟ್ಟ ತೋರ್ಸಿನಿ ರೀ. ಆಮೇಲೆ ರೈಸ್ನು ಈ ಥರ ಆಗಿತ್ತು ರೀ, ಫುಲ್ ಉದುರ ಮಸ್ತ್ ಆಗಿತ್ತು ರೀ ಟೇಸ್ಟ್. ನಾ ಈ ಟೈಪ ಮಾಡ್ತೀನಿ ರೀ. ಜೀರಾ ರೈಸ್ ಫಸ್ಟ್ ಅನ್ನ ಮಾಡ್ಕೊಂಡು ಆಮೇಲೆ ಆ ಥರ ಒಗ್ಗರಣೆ ಕೊಡೋದು ಹಂಗೆ ಮಾಡಂಗಿಲ್ಲ. ಇದೆಲ್ಲ ಒಮ್ಮೆ ಹಾಕೈತ್ರಿ, ಟೇಸ್ಟು ಹತ್ತೈತ್ರಿ ಇದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೇನೆ ರೀ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.